ನಮಸ್ಕಾರ ಸ್ನೇಹಿತರೆ. ನಿಸ್ವಾರ್ಥ ಸೇವೆಗೆ ಒಲಿಯುವ ಭಗವಂತ. ಒಂದಾನೊಂದು ಕಾಲದಲ್ಲಿ ಸರಸ್ವತಿಪುರವೆಂಬ ಪಟ್ಟಣವನ್ನು ಭೀಕರ ಬರಗಾಲ ಆವರಿಸಿಕೊಂಡಿತ್ತು. ತಮ್ಮ ಉಗ್ರಾಣಗಳಲ್ಲಿ ಸಾಕಷ್ಟು ದವಸ ಧಾನ್ಯಗಳನ್ನು ಸಂಗ್ರಹಿಸಿಕೊಂಡ ಶ್ರೀಮಂತರಿಗೆ ಬರಗಾಲ ಅಷ್ಟೇನು ತಲೆನೋವು ಎನಿಸಲಿಲ್ಲ. ಆದರೆ ಬಡವರ ಪಾಡು ಕೇಳುವವರೇ ಇಲ್ಲದಂತಾಗಿತ್ತು. ಇದೇ ಹೊತ್ತಿನಲ್ಲಿ ಸಂತನೊಬ್ಬ ಆ ಊರಿಗೆ ಬರುತ್ತಾನೆ. ಅವನ ಮೊಗದಲ್ಲಿ ಅಪೂರ್ವ ತೇಜಸ್ಸು. ಊರಿನವರೆಲ್ಲರೂ ಆತನ ಬಳಿ ಸಾರುತ್ತಾರೆ, ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಳ್ಳುತ್ತಾರೆ. ಸಂತನಾಗ ಆ ಊರಿನ ಪ್ರಮುಖ ಶ್ರೀಮಂತರ ಬಳಿಗೆ ಕರೆಸುತ್ತಾನೆ. ಗ್ರಾಮವಿಡೀ ಬರದಿಂದ ಕಂಗೆಟ್ಟಿದೆ, ನಿಮ್ಮಿಂದ ಏನಾದರೂ ಸಹಾಯ ಆಗಬಹುದಾ ಎಂದು ಪ್ರಶ್ನಿಸುತ್ತಾನೆ. ಆಗ ಶ್ರೀಮಂತ ಹೇಳುತ್ತಾನೆ, ಗುರುಗಳೇ, ನಿಮ್ಮ ಮಾತು ಸರಿಯಾಗಿ ಇದೆ. ಆದರೆ ನಾನು ವರ್ಷವಿಡೀ ಕಷ್ಟಪಟ್ಟು ಕೂಡಿಟ್ಟ ಹಣ ಧಾನ್ಯವನ್ನು ಇತರರಿಗೆ ಖರ್ಚು ಮಾಡಿದರೆ ಮುಂದೆ ನನ್ನ ಗತಿಯೇನು ಎಂದು ಮರಳುತ್ತಾರೆ. ಸಂತ ಆ ಊರಿನ ಶ್ರೀಮಂತರನ್ನು ಒಬ್ಬೊಬ್ಬರನ್ನಾಗಿ ಕರೆಯುತ್ತಾನೆ. ಯಾವ ಶ್ರೀಮಂತರಲ್ಲಿ ಸಂತ ಬೇಡಿಕೆ ಇಟ್ಟರೂ ಉತ್ತರ ಮಾತ್ರ ಒಂದೇ ಆಗಿರುತ್ತದೆ. ಬಂದವರೆಲ್ಲರೂ ಕೈಬೀಸಿ ಮರಳುತ್ತಾರೆ. ಎಲ್ಲರೂ ಸ್ವಾರ್ಥದ ಸೆಲೆಗೆ ಸಿಲುಕಿರುತ್ತಾರೆ. ಬೇಸರಗೊಂಡ ಸಂತ ಊರಿಗೆ ಹೊರಡಲು ಅಣುವಾಗುತ್ತಾನೆ. ಅಷ್ಟರಲ್ಲಿ ಆರ್ತ ಹೆಣ್ಣೊಂದು ಕೂಗಿದಂತಾಗುತ್ತದೆ. ಅದ್ಯಾವ ಧ್ವನಿ ಎಂದು ಸಂತರು ಹಿಂದಿರುಗಿ ನೋಡುತ್ತಾರೆ. ಅಲ್ಲೊಬ್ಬಳು ಮಹಿಳೆ ದೀನಳಾಗಿ ನಿಂತಿರುತ್ತಾಳೆ. ಏನಮ್ಮ ಎಂದು ಪ್ರಶ್ನಿಸುತ್ತಾರೆ. ಆ ಸಂತರು, ಸ್ವಾಮೀಜಿ, ನೀವು ಒಪ್ಪಿದರೆ ನಾನು ಈ ಊರಿನ ಜನರ ನೋವಿಗೆ ನಿವಾರಣೆ ಸಹಾಯ ಮಾಡುತ್ತೇನೆ ಎನ್ನುತ್ತಾಳೆ. ಆ ಭಿಕ್ಷುಕಿ, ದೊಡ್ಡ ದೊಡ್ಡ ಶ್ರೀಮಂತರಿಂದಲೇ ಸಾಧ್ಯವಾಗದು, ಈ ಭಿಕ್ಷುಕಿಯಿಂದ ಏನು ಸಹಾಯವಾದೀತು ಎಂದು ಸಂತರು ಯೋಚಿಸುತ್ತಾರೆ. ಮನದೊಳಗಿನ ಭಾವನೆಯನ್ನು ತೋರುಗಡೆದೆ ತಾಯಿ, ನೀನೇನು ಸಹಾಯ ಮಾಡಬಲ್ಲೆ ಎಂದು ಪ್ರಶ್ನಿಸುತ್ತಾರೆ. ಆಗ ಆ ಭಿಕ್ಷುಕಿ ಹೇಳುತ್ತಾಳೆ, ಮಹಾತ್ಮರೇ, ಊರಿನಿಂದ ಊರಿಗೆ ಅಲೆದಾಡುತ್ತಾ ಭಿಕ್ಷೆ ಬೇಡುವುದೇ ನನ್ನ ವೃತ್ತಿ. ಇದುವರೆಗೆ ಈ ಊರಿನ ಮಂದಿ ನನ್ನನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಬರದ ಕಾರಣ ಅವರ ಪರಿಸ್ಥಿತಿ ತುತ್ತೂರಿಗೆ ಪರದಾಡುವಂತಾಗಿದೆ. ನನ್ನ ಕಷ್ಟಕ್ಕೆ ನೆರವಾದ ಅವರ ಕಷ್ಟಕ್ಕೆ ನೆರವಾಗುವುದು ನನ್ನ ಕರ್ತವ್ಯವೆಂದು ಭಾವಿಸಿರುವೆ. ಭಿಕ್ಷಾಟನ ವೃತ್ತಿಯಿಂದ ಉಳಿಸಿರುವ ಹಣವನ್ನು ಅವರ ಯೋಗಕ್ಷೇಮಕ್ಕೆ ನೀಡಲು ಬಯಸಿರುವೆ ಎನ್ನುತ್ತಾಳೆ. ಭಿಕ್ಷುಕಿಯ ಉದಾರ ಗುಣದಿಂದ ಮೂಕ ವಿಸ್ಮಿತನಾಗುತ್ತಾನೆ ಸಂತ. ಆಕೆಯನ್ನು ಉದ್ದೇಶಿಸಿ, ಈ ಊರಿನಲ್ಲಿರುವ ನಿಜವಾದ ಶ್ರೀಮಂತ ನೀನೇ ತಾಯಿ. ಹೃದಯ ಶ್ರೀಮಂತಿಕೆಯುಳ್ಳ ನಿನ್ನ ಸರಿಸಮ ಮತ್ಯಾರೂ ಇಲ್ಲ ಎನ್ನುತ್ತಾನೆ ಸಂತ. ಭಿಕ್ಷುಕಿಯ ಹೃದಯ ಶ್ರೀಮಂತಿಕೆಗೆ ಭಗವಂತನು ಸಂಭ್ರಮಿಸುತ್ತಾನೆ. ಆತನ ಕಂಗಳಿಂದ ಸುರಿಯುವ ಆನಂದ ಬಾಷ್ಪವಂತೆ ಆಗಸದಿಂದ ಮಳೆ ಸುರಿಯಲು ಆರಂಭಿಸುತ್ತದೆ. ಭೂಮಿಯ ಬಿರುಕು ಮುಚ್ಚುತ್ತದೆ. ಗಿಡ ಮರಗಳಲ್ಲಿ ಚಿಗುರು ಮತ್ತೆ ಕಾಣಿಸುತ್ತದೆ. ಬಾಡಿದ ಎಲೆಗಳಲ್ಲಿ ಹಸಿರು ಕೊನರುತ್ತದೆ. ನೀತಿ ನಿಸ್ವಾರ್ಥದಿಂದ ಮಾಡುವ ಸೇವೆಗೆ ಭಗವಂತನು ಮೆಚ್ಚುತ್ತಾನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.